ಕೇಸರಿ ಪಾಳ್ಯಕ್ಕೆ ಕಗ್ಗಂಟಾಗಿದೆ ಇದೀಗ ಹಾವೇರಿ ಬೆಂಗಳೂರು ಉತ್ತರ ಎರಡು ಕ್ಷೇತ್ರಗಳಲ್ಲಿ ಅಸಮಾಧಾನ ತಣಿಸೋದಕ್ಕೆ ಹೈಕಮಾಂಡ್ ಎಂಟ್ರಿಯನ್ನ ಕೊಡಬೇಕಾಗಿದೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಇದೀಗ ಒಳಬೇಗದಿ ಭುಗಿಲೆದ್ದಿದೆ. ಬಂಡಾಯವನ್ನ ತಣಿಸೋದಕ್ಕೆ ಸಾಧ್ಯವಿಲ್ಲ ಅಂದಿರುವಂತಹ ಬಿಎಸ್ವೈ ಯಡಿಯೂರಪ್ಪ ವಿರುದ್ಧ ಕೆಎಸ್ ಈಶ್ವರಪ್ಪ ಸಿಡಿದೇಳ್ತಾ ಇದ್ದಾರೆ. ಇತ್ತ ಬೆಂಗಳೂರು ಉತ್ತರದಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಕೂಡ ನಡೀತಾ ಇದೆ. ಎರಡೂ ಕ್ಷೇತ್ರಗಳ ರಿಪೋರ್ಟ್ ಅನ್ನ ಇದೀಗ ಬಿಜೆಪಿ ಹೈಕಮಾಂಡ್ ಪಡೆದುಕೊಂಡಿದೆ. ಎರಡೂ ಕ್ಷೇತ್ರ ಇದೀಗ ಹೈಗೆ ಟೆನ್ಷನ್ ಆಗಿರುವಂತದ್ದು. ಪುತ್ರನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಅಭಿಯಾನ ಈಗಾಗಲೇ ಶುರುವಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಸುರೇಶ್, ಇದೀಗ ಹೈಕಮಾಂಡ್ಗೆ ತಲೆನೋವಾಗಿದೆ ಬೆಂಗಳೂರು ಉತ್ತರ ಹಾವೇರಿ. ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಮನ್ಸುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಟಿಕೆಟ್ ಘೋಷಣೆ ಆದ ಬಳಿಕ ರಾಜ್ಯದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ರಾಜ್ಯ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ವಾಚ್ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇ ಈಗ ಸದ್ಯ ರಾಜ್ಯ ನಾಯಕರಿಗೆ ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ತಲೆನೋಗುವಂತಹ ಎರಡು ಕ್ಷೇತ್ರಗಳು ಅಂದ್ರೆ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರ, ಮತ್ತೊಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವ್ರಿಗೆ ಏನಿದ್ದಾರೆ, ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿದ್ದರಿಂದ ಸಹಜವಾಗಿ ಈಶ್ವರಪ್ಪನವರು ಸಿಡಿದಿರ್ತಕ್ಕಂಥದ್ದು. ಅಂದ್ರೆ ಯಡಿಯೂರಪ್ಪನವರೇ ಖುದ್ದು ಶೋಭಾ ಅವರನ್ನ ಕರೆತಂದಿರತಕ್ಕಂಥದ್ದು ಬೆಂಗಳೂರು ಉತ್ತರಕ್ಕೆ. ಜೊತೆಗೆ ಹಾವೇರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಪರನೇ ಬ್ಯಾಟ್ ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದೆ ಅಂತಕ್ಕಂಥ ಮೂಲಕ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಇಲ್ಲಿ ಒಂದು ಕಡೆ ಈಶ್ವರಪ್ಪನವರು ಈಗಾಗಲೇ ಸಿಡಿದಿರೋದ್ರಿಂದ ಸಹಜವಾಗಿ ಇವರು ಕೇವಲ ಹಾವೇರಿ ಒಂದೇ ಕ್ಷೇತ್ರಕ್ಕೆ ಮಾತ್ರ ಅಲ್ಲಿ ಏಟು ಬರೋದಿಲ್ಲ. ಹಾವೇರಿ ಮತ್ತೆ ಹಿಂದೆ ಈಶ್ವರಪ್ಪ ಪ್ರತಿನಿಧಿಸಿದಂತಹ ಶಿವಮೊಗ್ಗ ಜಿಲ್ಲೆ ಏನಿದೆ, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಮತಗಳು ವಿಭಜನೆ ಆಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈಶ್ವರಪ್ಪ ಅವರು ಒಳ ಏಟು ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಈ ಇಬ್ಬರ ಕುರಿತಂತೆ ಒಂದಷ್ಟು ಹೈಕಮಾಂಡ್ ನಾಯಕರ ಬಳಿ ಈಗಾಗಲೇ ಮಾತುಕತೆಯನ್ನ ಆಡಿ ಹೈಕಮಾಂಡ್ ಎಂಟ್ರಿ ಆಗಿ ಈಶ್ವರಪ್ಪ ಅವರ ಅಸಮಾಧಾನ ತಣಿಸೋದಕ್ಕೆ ತಾವೇ ಖುದ್ದು ಕರೆ ಮಾಡಿ ಮಾತನಾಡಬೇಕು ಅನ್ನೋ ಮೂಲಕ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳ ಬಗ್ಗೆನೂ ಯಡಿಯೂರಪ್ಪನವರು ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯದಲ್ಲೇನೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ಇವರ ಒಂದು ಇವರ ಸಮಾಧಾನವನ್ನು ಪಡಿಸುವಂತಹ ಕೆಲಸ ಆಗತ್ತೆ ಅಂತಕ್ಕಂಥದ್ದು ನಮ್ಗೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.